ನನ್ನ ಹೆಂಡತಿ ಸಾವಿಗೆ ಇವರೇ ಕಾರಣ, ನನ್ನ ಸಾವಾದರೆ ಈ ಬಂಡಿ ರಾಮಚಂದ್ರ ಮತ್ತು ಏರ್ಗಿ ಉಮೇಶ್ನೇ ಕಾರಣ ಅಂತ ಹೇಳಿ ನಾನು ಅಮರಣಾಂತರ ಉಪವಾಸ ಸತ್ಯಾಗ್ರಹನ ನಿಮ್ಮ ಮೂಲಕ ನಾನು ಮಾಡ್ತೀನಿ. ಇಪ್ಪತ್ತಾರನೇ ತಾರೀಕಿಗೆ ಫಿಕ್ಸ್ ಮಾಡಿದಲ್ಲ, ನಾನು ನನ್ನ ಹೇಳಿಕೆಯನ್ನು ಪ್ರೀಪೋನ್ ಮಾಡಿ 26ನೇ ತಾರೀಕಿಗೆ ಇಟ್ಕೊತೀನಿ. ಇದು ಭಾಳ ಮುಖ್ಯ. ಅವ್ರು 26ನೇ ತಾರೀಕಿಗೆ ನನ್ನ ಮಣ್ಣು ಹಾಕೋದಕ್ಕೆ ಮತ್ತು ಜನಾಂಗದವ್ರಿಗೆ ಕಣ್ಣಿಗೆಲ್ಲ ಮಣ್ಣು ಹಾಕೋದು ಇದ್ಮೇಲೆ ಅದಕ್ಕೆ ನನ್ನ ಹೇಳಿಕೆ ಕೊಟ್ಟಿರ್ತಕ್ಕಂಥ ನೋಟಿಸು 3 ತಿಂಗಳಿಂದನೇ ಕೊಟ್ಟಿದ್ದೇನೆ. ಆದರೆ ಅವ್ರು 26ನೇ ತಾರೀಕಿಗೆ ನನಗೆ ಮಂಗನ ಮಾಡೋಕ್ಕೆ, ದೇವ್ರ ಜಾತಿನ ಮಂಗನ ಮಾಡೋಕ್ಕೆ 26ನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ. ನಂದು 31, ಇನ್ನು 5-6 ದಿವಸದೊಳಗೆ ಮತ್ತಷ್ಟು ಲೂಟಿ ಮಾಡಿ ದರೋಡೆ ಮಾಡೋದು. ಅದಕ್ಕೆ ನಂದು ಈ ಪತ್ರಿಕೆ ಹೇಳಿಕೆ ಮೂಲಕ 26ನೇ ತಾರೀಕಿಗೆ ನನ್ನ ಉಪವಾಸ ಸತ್ಯಾಗ್ರಹನ ಪ್ರೀಪೋನ್ ಮಾಡಿ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ನಾನು ಅಂದು ಸತ್ತರೆ ಆ ಸಾವಿಗೆ ಬಂಡಿ ರಾಮಚಂದ್ರ ಮತ್ತು ಏರ್ಗಿ ಉಮೇಶ ಕಾರಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪತ್ರಿಕೆ ಮೂಲಕ ಎಲ್ಲಿ ಮಾಡ್ತೀರಿ? ಎಲ್ಲಿ ಸತ್ಯಾಗ್ರಹ? ಹೊಸನಗರದಲ್ಲಿ ಎಲ್ಲಿ? ಹೊಸನಗರದ ಸಂಘದ ಮುಂದ್ಗಡೆ ಹೊಸನಗರದಲ್ಲಿ ಘೋಷಣೆ ಮಾಡ್ತೀನಿ. ನನ್ನ ಹೆಂಡತಿ ಸಾವಿಗೆ ಇವರೇ ಕಾರಣ, ನನ್ನ ಸಾವಾದರೆ ಈ ಬಂಡಿ ರಾಮಚಂದ್ರ ಮತ್ತು ಏರ್ಗಿ ಉಮೇಶ್ನೇ ಕಾರಣ ಅಂತ ಹೇಳಿ ನಾನು ಅಮರಣಾಂತರ ಉಪವಾಸ ಸತ್ಯಾಗ್ರಹನ ನಿಮ್ಮ ಮೂಲಕ ನಾನು ಮಾಡ್ತೀನಿ. ಅದಕ್ಕಾಗಿ ನಿಮಗೆ ಕರೆದಿದ್ದೀನಿ. ನಾನು ಪ್ರಾಮಾಣಿಕವಾಗಿದ್ದೀನಿ. ನಾನು ಎಲ್ಲೂ ದುಡ್ಡು ತಿಂದಿಲ್ಲ, ಯಾರ್ದು ಮನೆ ಮುರಿದಿಲ್ಲ. ನಮ್ಮ ತಂದೆ ಹಿಂದಿನ ಪೂರ್ವ ಜನ್ಮದ ನಮ್ಮ ಪೂರ್ವಿಕರ ಕಾಲದ ಜಮೀನನ್ನೇ ಅಭಿವೃದ್ಧಿ ಮಾಡ್ಕೊಂಡು ನಾನು ಇದು ಮಾಡ್ಕೊಂಡೆ. ನಾನು ಶಾಸಕನಾಗಿದ್ದಾಗ ಮನೆ ಕಟ್ಟೋಕ್ಕಾಗಲ್ಲ, ಒಂದು ಸೈಟ್ ಉಳಿಸ್ಕೊಳಕ್ಕಾಗಲ್ಲ. ಸರ್ಕಾರದಿಂದ ಒಂದು ಸೈಟ್ ಕೊಟ್ಟಿದ್ದರು, ಅದನ್ನು ಉಳಿಸ್ಕೊಳಕ್ಕಾಗಲ್ಲ. ನಾ ಯಾರಿಗೂ ದ್ರೋಹ ಮಾಡಿಲ್ಲ, ಸಹಾಯ ಮಾಡಿದ್ದೀನಿ. ಸಹಾಯ ಮಾಡೋ ಮೂಲಕ ಕೆಲವರಿಗೆ ತೊಂದರೆ ಆಗಿರ್ಬೋದು. ಆದರೆ ನಾನು ಈ ನಿರ್ಧಾರನ ನನ್ನ ಹೆಂಡತಿ ಇಲ್ಲ, ಕಳ್ಕೊಂಡಿದ್ದೀನಿ. ನಾನು ಅರ್ಧ ಸತ್ತು ಹೋಗಿದ್ದೀನಿ, ಈಗ ಅರ್ಧ ಸತ್ತಿದ್ದೇನೆ. ನಾನು ಪೂರ್ತಿ ಸಾಯ್ತೇನೆ. ಆ ಸಾವಿಗೆ ಕಾರಣ ಬಂಡಿ ರಾಮಚಂದ್ರ ಮತ್ತು ಏರ್ಗಿ ಉಮೇಶ. ಯಾರು ಹೇಳಿದ್ರು ಕೇಳಲ್ಲ. ಆಮೇಲೆ ಇನ್ನೊಂದು, ಈ ಪತ್ರಿಕಾ ಹೇಳಿಕೆನ 16ನೇ ತಾರೀಕಿಗೆ ಇಟ್ಕೊಂಡಿದ್ದೆ. ನಾನು 16ನೇ ತಾರೀಕಿಗೆ ಇಟ್ಕೊಂಡಿದ್ದೆ. ಇವರೆಲ್ಲ ಬಂದು ಹೇಳಿದರು, ಈ ಕಂಟಿಯವರು ಹೇಳಿದ್ರು ಬೇಡ ರೇ ಇವತ್ತು 16ನೇ ತಾರೀಕು, ನೀವು ಯಾರು ಹೇಳಿದ್ರು ಕೇಳಲ್ಲ ಅಂತ ಇದ್ದೆ. ಕಡೆಗೆ ಹಾಲಪ್ಪನವರು ಅಲ್ಲಿಂದ ಬಂದು ಫೋನ್ ಮಾಡಿ, ನೀವು ಪತ್ರಿಕಾ ಹೇಳಿಕೆ ಕರೀರಿ, 16ನೇ ತಾರೀಕಿಗೆ ಒಂದು ಬೇಡ, ಕೈ ಮುಗಿತೀನಿ, 16ನೇ ತಾರೀಕಿಗೆ ಬೇಡ, ಅದನ್ನು ಈ ಕಾರ್ಯಕ್ರಮ ಆದಮೇಲೆ ಕರೀರಿ, 22ಕ್ಕೆ ಕರೀರಿ ಅಂತೇಳಿ ಅದಕ್ಕಾಗಿ 20 ಕರೀತಾರೆ. ಈ ವಿಷಯ ಸುದೀರ್ಘವಾಗಿ ನಿಮಗೆ ತಿಳಿಸಬೇಕಾಗಿ ನೋಡಿ. ಹೋರಾಟ ಸಮಿತಿಯ ಸದಸ್ಯರಾಗಿ ಅವರು ಇದ್ದಾರೆ. ಅವರು ಹೋರಾಟ ಸಮಿತಿಯಲ್ಲಿ ಪತ್ರಿಕೆಯಲ್ಲೆಲ್ಲ ಬಂದೈತೆ, ನಾನು ಹೇಳೋದಿದ್ದೀನಿ ಅಂಥದ್ದು. ಜೊತೆಯಲ್ಲಿದ್ದೀನಿ, ನನ್ನ ಕರ್ತವ್ಯನ ನಿಮ್ಮ ಮನೆಗೆ, ನಿಮ್ಮ ಸಮಾಜಕ್ಕೆ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀನಿ. ನನಗೆ ಸ್ವತಂತ್ರವಾಗಿ ಚಿಂತನೆ ಮಾಡೋದಕ್ಕೆ ನನಗೆ ಅವಕಾಶ ಬಿಟ್ಬಿಡಿ, ನನಗೆ ಸಂತೋಷ ಆಗುತ್ತೆ ಅಂತ ಕೂಡ ನಮ್ಮ ಮನೆಯವರ ಹತ್ರ ಕೂಡ ಪ್ರಾರ್ಥನೆ ಮಾಡಿದ್ದೀನಿ. ನೋವು ಮಾಡಿದೆ. ನಾನು ಈ ಸಮಾಜ ಕಟ್ಟಕ್ಕೆ ಹೋಗಿ ಅವಳಿಗೊಂದು ಕೆಟ್ಟ ಹೆಸರು ತಂದೆ. ನನ್ನ ಹೆಸರು ತಂದುಬಿಟ್ಟಲ್ಲ ಅಂತ ಹೇಳಿ ಅವಳು ಹೊರಗೆ ಸತ್ಲು. ಅದರಿಂದ ನಾನು ತೀರ್ಮಾನ ಮಾಡಿದ್ದೀನಿ,
ನನ್ನ ಸುದ್ದಿಲ್ಲ ನೀವೆಲ್ಲ ಕೊಟ್ಟಿದ್ದೀರಿ, ಸಮಾಜಕ್ಕೆ ದೇಶಕ್ಕೆಲ್ಲ ಕೊಟ್ಟಿದ್ದೀರಿ. ನನ್ನ ಕೊನೆ ತೀರ್ಮಾನ ಸುದ್ದಿನ ಇದು ಸಮಾಜಕ್ಕೆ ಕೊಡಬೇಕು. ನನ್ನ ಸಾವು ಬಂಡಿ ರಾಮಚಂದ್ರ ಮತ್ತು ಏರಿಗಿ ಉಮೇಶನೇ ಕಾರಣ. ಈಡಿಗರ ಒಗ್ಗಟ್ಟಿನ ಮಂತ್ರ. ನಾವು ಒಗ್ಗಟ್ಟಾಗ್ತಾ ಇರೋದು ಇವ್ರನ್ನ ಯಾವನ್ನು ಒಬ್ಬನು ಮಾಡಲ್ಲ. ಅದಕ್ಕಾಗಿ ನಾನು ನನ್ನ ಮಾಡೋ ಕೆಲಸ, ನನ್ನ ರಾಜಕಾರಣದಲ್ಲಿ, ಜೀವನದಲ್ಲಿ ನನ್ನ ಮನೆಗೆ ಏನು ಬೇಕೋ, ನನ್ನ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಮಾಡಿದ್ದೀನಿ. ಸಮಾಜಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ದೇನೆ. ಹಾಗೆ ಕ್ಷೇತ್ರದಲ್ಲಿ ಬೇಕಾದ್ದು ಏನೇನು ಬೇಕೋ ಅದೆಲ್ಲ ಮಾಡಿದ್ದೇನೆ. ಸ್ಕೂಲು, ಕಾಲೇಜುಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸಂಘ ಸಂಸ್ಥೆಗಳಲ್ಲಿ ತಕ್ಷಣ ಉತ್ತರ ಕೊಡೋದು, ತಕ್ಷಣ ರಾಜೀನಾಮೆ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಾಗಿ 3 ತಿಂಗಳಲ್ಲಿ ಅವ್ರೇನಾದ್ರು ಜನರಲ್ ಬಾಡಿ ಕರೆಯೋದಾದ್ರೆ ಕರೀಲಿ ಅಂದೆ. ಜನರಲ್ ಬಾಡಿ ಕರೀಲಿಲ್ಲ. ಆದರೆ ಅದಕ್ಕೆ ನನ್ನ ಈ ರಾಜೀನಾಮೆಗೆ ಉತ್ತರವಾಗಿ ನಾಡ್ದು 26ನೇ ತಾರೀಕಿಗೆ ಒಂದು ಕಟ್ಟಡದ ಉದ್ಘಾಟನೆ ಇಟ್ಕೊಂಡಿದ್ದಾರೆ. ಆ ಕಟ್ಟಡ ಉದ್ಘಾಟನೆ ಈಗ 2 ವರ್ಷದ ಹಿಂದೆಯೇ ಆಗಿದೆ. ಸಭಾಭವನ 2 ವರ್ಷದ ಹಿಂದೆಯೇ ಆಗಿದೆ. ಅದು ಸಭಾಭವನ ಉದ್ಘಾಟನೆ ಆದಾಗ ನನಗೊಂದು ಇನ್ವಿಟೇಷನ್ ಕೊಡಲಿಲ್ಲ. ನಮ್ಮ ಹೆಸರು ಬೇಡ, ನನಗೊಂದು ಇನ್ವಿಟೇಷನ್ನು ಕೊಡಲಿಲ್ಲ, ಬೇಡ. ಇದು ವರ್ತಮಾನ ಇತ್ತು. ಇನ್ನು ಹಿಂಗೆ ಉದ್ಘಾಟನೆ ಮಾಡ್ತಾರಂತೆ, ಹಿಂಗಂತೆ, ಹಿಂಗೆ ಹೋಮ ಅಂತೆ, ಹವನ ಅಂತೆ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ. ಈಗ ನಾನು ಈ ನೋಟಿಸನ್ನು ಕೊಟ್ಟ ಮೇಲೆ ದಿವಸ ಹತ್ತಿರ ಬಂದರ ಮೇಲೆ 26ನೇ ತಾರೀಕು, ಇದೇ 26ನೇ ತಾರೀಕು ಆ ಹಳೆ ಕಟ್ಟಡದ ಉದ್ಘಾಟನೆ ಅಂತೆ. ಮತ್ತು ಹೊಸ ಹಾಸ್ಟೆಲ್ನ ಶಂಕುಸ್ಥಾಪನೆ ಅಂತೆ. ನಾನು ಕಟ್ಟಿದ ಕಟ್ಟಡದಲ್ಲಿ 20 ರೂಮು ಹಾಸ್ಟೆಲ್ ಮಾಡಿ ಅಂತ ಮಾಡಿದರೆ ಅದು ಓಪನ್ ಮಾಡಲಿಲ್ಲ. ಹಾಸ್ಟೆಲಿಗೆ ಅಂತ ಕಟ್ಟಿದ ಮೇಲೆ ಓಪನ್ ಮಾಡೋಕೆ ಅದು ಮಾಡಲಿಲ್ಲ. ಈಗ ಹೊಸದಾಗಿ ಕಟ್ಟಡ ಮಾಡೋದಕ್ಕೆ ಶಂಕುಸ್ಥಾಪನೆ ಅಂತೆ. ಅದು ಯಾರೋ ಹೊಸಬರು ಗೊತ್ತಿಲ್ಲದೆ ಇದ್ದವ್ರು ಯಾರ್ಯಾರೋ ಹರಿಪ್ರಸಾದ್ ಅಂತೆ, ಮಧು ಬಂಗಾರಪ್ಪನಂತೆ, ಅವ್ರು ಯಾರ್ಯಾರನ್ನ ಕರ್ಕೊಬಂದು ಇದು ಮಾಡ್ತಾರೆ. ಅದಕ್ಕೆ ನಾನು ಘೋಷಣೆಯಾದ ಮೇಲೆ, ನನ್ನ ತಾರೀಕು ಘೋಷಣೆ ಆದ ಮೇಲೆ 26ನೇ ತಾರೀಕಿಗೆ ಮಾಡಿ ಈ ಕೆಲಸ ಮಾಡೋಕ್ಕೆ ಇದು ಮಾಡ್ತಾರೆ. ಇದರಲ್ಲಿ ನನ್ನ ಹೆಸರು ಇದೆ. ನನ್ನ ಹೆಸರು ಒಂದು 10-20 ಜನ ಹೆಸರು ಪೈಕಿ ನಂದು ಒಂದು ಹೆಸರು ಇದೆ. ಅದು ಹೆಸರು ಎಲ್ಲಿರಬೇಕಾಗಿತ್ತು ಅಲ್ಲಿಲ್ಲ. ಅದನ್ನು ನಿಮಗೆ ತೋರ್ಸೋಕ್ಕೆ ಅಂತ ಇವತ್ತೊಂದು ತಗೊಬಂದು ಇಟ್ಕೊಂಡು